ವಿಶ್ವಾದ್ಯಂತ ಅಪಾರ ಭಕ್ತರನ್ನು ಹೊಂದಿರುವ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು ಅನಾದಿ ಕಾಲದಿಂದ ನಂಬಿಕೊಂಡು ಬಂದಿರುವ ಪುಣ್ಯಕ್ಷೇತ್ರ ಶ್ರೀ ವೆಂಕಟರಮಣ ದೇವಸ್ಥಾನ ಮುಲ್ಕಿ. ಒಳಲಂಕೆ ಎಂದು ಕರೆಯಲ್ಪಡುವ ಮುಲ್ಕಿಯ ಈ ಪುರಾತನ ದೇವಸ್ಥಾನದಲ್ಲಿ ಶ್ರೀ ಕಾಲಭೈರವ ದೇವದರ್ಶನ ಸೇವೆಯು ಹಲವಾರು ಶತಮಾನಗಳಿಂದ ಅವಿರತವಾಗಿ ನಡೆದು ಬಂದಿದೆ. ಪ್ರಸ್ತುತ ಶ್ರೀ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅವಶ್ಯಕತೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದ್ದು, ಜೀರ್ಣೋದ್ಧಾರ ಹಾಗೂ ಪುನಃ ಪ್ರತಿಷ್ಠಾ ಮಹತ್ ಕಾರ್ಯದ ಮಹಾಸಂಕಲ್ಪವನ್ನು ಹೊಂದಿದೆ. ಭಟ್ಕಳದಿಂದ ವಲಸೆ ಬಂದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ 5 ಕುಟುಂಬಗಳು ಮುಲ್ಕಿಯ ಜೈನ ಸಾವಂತರ ಆಶ್ರಯದಲ್ಲಿ ಶ್ರೀ ವಿಠಲನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಠಲ ಗುಡಿಯನ್ನು ನಿರ್ಮಿಸಿದರು. ಶ್ರೀ ವೆಂಕಟರಮಣ ದೇವರು, ಶ್ರೀ ಉಗ್ರ ನರಸಿಂಹ ದೇವರು ಹಾಗೂ ಶ್ರೀ ಬಿಂದು ಮಾಧವ ದೇವರು ಇಲ್ಲಿ ನೆಲೆ ನಿಂತು ಜನಸಮುದಾಯವನ್ನು ಕಾಪಾಡುತ್ತಿವೆ. ಶ್ರೀ ವೆಂಕಟರಮಣ ದೇವರು 14ನೆಯ ಶತಮಾನದಲ್ಲಿ ಶ್ರೀ ವ್ಯಾಸತೀರ್ಥರು ತಿರುಮಲ ಶ್ರೀ ವೆಂಕಟರಮಣನ ವಿಶೇಷ ಪೂಜೆಯನ್ನು ಸುಮಾರು 12 ವರ್ಷಗಳ ಕಾಲ ನಡೆಸುತ್ತಿದ್ದಾಗ ಹಲವು ಗೌಡ ಸಾರಸ್ವತ ಬ್ರಾಹ್ಮಣ ಕುಟುಂಬಗಳು ಯಾತ್ರಾರ್ಥಿಗಳಾಗಿ ಬಂದಿದ್ದವು. ಯಾತ್ರಾರ್ಥಿಗಳ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿ ಶ್ರೀ ವ್ಯಾಸತೀರ್ಥರು ಅವರಿಗೆ ಶ್ರೀ ವೆಂಕಟರಮಣನ ವಿಗ್ರಹವನ್ನು ಕರುಣಿಸಿದರು. ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿತಗೊಂಡ ಈ ಮೂರ್ತಿಯು ಕಾರಣಾಂತರಗಳಿಂದ ಮುಂದೆ ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿತು. ಶ್ರೀ ಉಗ್ರ ನರಸಿಂಹ ದೇವರು ಸುರಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತಗೊಂಡ ಸ್ವಯಂ ಭಗವಂತನೇ ತನ್ನ ಭಕ್ತ ಪ್ರಹ್ಲಾದನಿಗೆ ಅನುಗ್ರಹಿಸಿದ ವಿಗ್ರಹ ಶ್ರೀ ಉಗ್ರ ನರಸಿಂಹ. ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿಯು ಈ ವಿಗ್ರಹವನ್ನು ಕೊಚ್ಚಿಯ ಸಮೀಪದ ವರಾಹಪುರದಲ್ಲಿ ಪ್ರತಿಷ್ಠಾಪಿಸಿದನು. ಕಾಲಕ್ರಮೇಣ ಅಲ್ಲಿ ಬಂದ ಗಂಡಾಂತರದ ದುಶ್ಚಿಹ್ನೆಗಳನ್ನು ಕಂಡ ಶ್ರೀ ವಿಜಯೇಂದ್ರ ತೀರ್ಥರು ದೈವ ಸಂಕಲ್ಪದಂತೆ ಈ ಮೂರ್ತಿಯನ್ನು ಮಾರ್ಗಶೀರ ಹುಣ್ಣಿಮೆಯಂದು ಮುಲ್ಕಿಯಲ್ಲಿ ಪ್ರತಿಷ್ಠಾಪಿಸಿದರು. ಶ್ರೀ ಬಿಂದು ಮಾಧವ ದೇವರು ಕಾಶಿ ಕ್ಷೇತ್ರದ ಅಧಿಪತಿಯಾದ ಶ್ರೀ ಬಿಂದು ಮಾಧವನ ವಿಗ್ರಹವು ಶ್ರೀ ಮಾಧವೇಂದ್ರ ತೀರ್ಥರಿಗೆ ಗಂಗಾ ನದಿಯಲ್ಲಿ ದೊರಕಿತು. ಶ್ರೇಷ್ಠ ತಪಸ್ವಿಗಳಾದ ಶ್ರೀ ಮಾಧವೇಂದ್ರ ತೀರ್ಥರು ಈ ವಿಗ್ರಹವನ್ನು ಮುಲ್ಕಿಯಲ್ಲಿ ಉತ್ಸವದ ಮೂರ್ತಿಯಾಗಿ ಪ್ರತಿಷ್ಠಾಪಿಸಿದರು. ತಾವೆಲ್ಲ ತಿಳಿದಿರುವಂತೆ ಶ್ರೀ ಕಾಶಿ ಮಠಾಧೀಶ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇತ್ತೀಚೆಗೆ ಅಷ್ಟಮಂಗಲ ಪ್ರಶ್ನೆ ನಡೆಯಿತು. ಪ್ರಶ್ನೆಯಲ್ಲಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅವಶ್ಯಕತೆ ಕಂಡುಬಂದಿತು. ಇದರ ಪೂರ್ವಭಾವಿಯಾಗಿ ಶ್ರೀ ದೇವಸ್ಥಾನದಲ್ಲಿ ಮಹಾಪ್ರಾರ್ಥನೆ ಹಾಗೂ ಮುಷ್ಟಿ ಕಾಣಿಕೆ ಸಮರ್ಪಣೆಯೊಂದಿಗೆ ಪರಿಹಾರ ಕಾರ್ಯಗಳು ಪ್ರಾರಂಭಗೊಂಡು ಶ್ರೀ ಕಾಶಿಮಠ ಭವ್ಯ ಪರಂಪರೆಯ ಎಲ್ಲಾ ಯತಿವರೇಣ್ಯರ ವೃಂದಾವನಗಳಿಗೆ ಭೇಟಿ, ಸೇವಾ ಸಮರ್ಪಣೆ ಹಾಗೂ ಇತರ ಪ್ರಮುಖ ಸಂಬಂಧವಿರುವ ದೇವಳಗಳ ಭೇಟಿ ಮತ್ತು ಸೇವಾ ಸಮರ್ಪಣೆ ಮುಂತಾದ ಕಾರ್ಯಗಳು ನಡೆಯುತ್ತಲಿವೆ. ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ವಾಸ್ತುತಜ್ಞರ ಸಲಹೆಯಂತೆ ವಾಸ್ತು ವಿನ್ಯಾಸದೊಂದಿಗೆ ಆರಂಭಗೊಳ್ಳಲಿವೆ. ಕಲಾ ಸಂಕೋಚ, ಬಾಲಾಲಯ ಪ್ರತಿಷ್ಠೆ, ನಿಧಿ ಕಲಶ ಪ್ರತಿಷ್ಠೆ ಹಾಗೂ ನವೀನ ಗರ್ಭಗೃಹ ನಿರ್ಮಾಣ ಮುಂತಾದ ಪ್ರಕ್ರಿಯೆಗಳನ್ನೊಳಗೊಂಡ ಈ ಬೃಹತ್ ಯೋಜನೆಯ ಮಹಾಸಂಕಲ್ಪಕ್ಕೆ ಜೀರ್ಣೋದ್ಧಾರ ಹಾಗೂ ಪುನಃ ಪ್ರತಿಷ್ಠಾ ಸಮಿತಿಯು ಬದ್ಧವಾಗಿವೆ. ತಾವೆಲ್ಲರೂ ತನು ಮನ ಧನ ಸೇವೆಯೊಂದಿಗೆ ಈ ಮಹಾಕಾರ್ಯದಲ್ಲಿ ಭಾಗವಹಿಸಬೇಕು ಎಂದು ವಿನಂತಿಸುತ್ತೇವೆ. ಶ್ರೀ ವೆಂಕಟರಮಣ ದೇವರು, ಶ್ರೀ ಉಗ್ರ ನರಸಿಂಹ ದೇವರು ಹಾಗೂ ಶ್ರೀ ಬಿಂದು ಮಾಧವ ದೇವರು ನಮ್ಮ ಮಹಾಸಂಕಲ್ಪವನ್ನು ಹರಸಲಿ.